ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಡಕ್ಕಿ ಒಗ್ಗರಣೆ ಮಾಡೋಣ, ಹೇಗೆ ಅಂತ ನೋಡ್ಕೊಂಬರೋಣ. ಈ ಥರ ಚಪ್ಪೆ ಮಂಡಕ್ಕಿ ಸಿಗುತ್ತೆ. ಇದು ಕಡಲೆಪುರಿ ಕೂಡ ಅಂತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಗರಿ ಆಗಿರುತ್ತೆ. ಇದು ತೊಗೊಳ್ಬೇಕಾದ್ರೆ ನೀವು ಏನಾದರೂ ಸ್ಮೂತ್ ಇದ್ದರೆ ನೀವು ಸ್ವಲ್ಪ ಹುರ್ಕೋಬೋದು, ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡ್ಕೊಂಬರೋಣ. ಸೊ ಇದು 2 ಸ್ಪೂನ್ ಜೀರಿಗೆ, ಸಾಸಿವೆ, ಕಡಲೆ ಪುಡಿ, ಸಕ್ಕರೆ ಪೌಡರು, ಚಿಲ್ಲಿ, ಕಡಲೆ ಬೀಜ ಮತ್ತು ಅರಿಶಿಣ, ಕರಿಬೇವು. ಸೊ ಇಷ್ಟು ಪದಾರ್ಥ ಇದ್ದರೆ ಸಾಕು. ಇದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಸ್ಕಿಪ್ ಮಾಡಿದ್ದೀನಿ, ನೆಕ್ಸ್ಟ್ ಆ್ಯಡ್ ಮಾಡ್ಕೋತೀನಿ. ಮತ್ತು ಇದರಲ್ಲಿ ಸಾಸಿವೆ ಹಾಕ್ಕೊಳ್ಳಿ. ಚಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಸೊ ಈ ಜೀರಿಗೆ ಹಾಕುವಾಗ ತುಂಬ ಇದಾಗಿರುತ್ತೆ. ಸೊ ಈ ಹುರಿದಿದ ನಂತರ ಈ ಕಡಲೆ ಬೀಜ ಹಾಕ್ಕೊಳ್ಳಿ. ಸೊ ನಿಮ್ಗೆ ಹೆಂಗೆ ಕಡಲೆ ಬೀಜ ಜಾಸ್ತಿ ಬೇಕೋ ಅಷ್ಟು ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ಸೊ ಇದೆಲ್ಲ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದೆಲ್ಲ ಚೆನ್ನಾಗಿ ಬ್ರೌನ್ ಆದಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ನೀವು ಎಷ್ಟು ಹಾಕ್ಕೋತೀರೋ ಅಷ್ಟು ಫ್ಲೇವರ್ ಕೊಡುತ್ತೆ. ಸೊ ನಾನು 3 ಕಡ್ಡಿಯಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತೀನಿ, ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಇದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚಪ್ಪೆ ಆಗೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು. ಸೊ ಇದೆಲ್ಲ ಫ್ರೈ ಆಗಿ, ಸೊ ನಾನು ಹೇಳಿದ್ನಲ್ಲ ಗಾರ್ಲಿಕ್ಸ್ ಸ್ಕಿಪ್ ಮಾಡಿದೆ ಅಂತ. ಸೊ ಇವಾಗ ಜಜ್ಜಿ ಅದಕ್ಕೆ ಹುರ್ಕೊಳ್ಳಿ. ಸೊ ಹಾಗೆ ಬಿಡಿಸ್ಬೇಕಂತ ಇಲ್ಲ, ಸಿಪ್ಪೆ ಸಮೇತ ಹಾಕಿದ್ರೆ ಆಯಿತು. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಹುರ್ಕೊಳ್ಳಿ. ಚೆನ್ನಾಗದು ಫಸ್ಟೇ ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ, ಈಗ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲರ್ ಬರುತ್ತೆ. ಇದಕ್ಕೆ ಬೇಕಂದ್ರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಸೊ ಈ ಪುರಿ ಇದು ಫ್ಲೇಮ್ ಆಫ್ ಮಾಡಿ ಪುರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆರಿದ ನಂತರ ನಾನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಸೊ ಈಗ ಡೈರೆಕ್ಟು ಹಾಕ್ಕೋಬೋದು, ಅದು ಈ ರೀತಿನೂ ಮಿಕ್ಸ್ ಮಾಡ್ಕೋಬೋದು. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಕಡಲೆ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳಿ. ಸೊ ಇದಕ್ಕೆ ಸಕ್ಕರೆ ಪೌಡರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವೀಟ್ ಜಾಸ್ತಿ ಬೇಕಾದ್ರೆ ಸ್ವೀಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಕೈಯಲ್ಲೇ ಕಲಿಸ್ಕೋಬೋದು. ಇದೆಲ್ಲ ಮಿಕ್ಸ್ ಆದಮೇಲೆ ಚಪ್ಪೆ ಆಗೋದ್ರಿಂದ ಎಲ್ಲ ಒಳಗೆ ಹೋಗುತ್ತಲ್ಲ. ಬೇಕಾದರೆ ನೀವು ಅರಿಶಿನ ಪೌಡರು ಹಾಕ್ಕೋಬೋದು, ನಿಮ್ಮ ಕಲರ್ ಬೇಕಾದರೆ. ನಾನು ಹಾಕ್ಕೊಂಡಿಲ್ಲ. ನಾವು ಇದು ಸ್ನ್ಯಾಕ್ಸ್ಗಂತ ಈವ್ನಿಂಗ್ ಮಾಡಿದ್ವಿ. ಸೊ ಯಾರಿಗೆಲ್ಲ ಇಷ್ಟ ಒಗ್ಗರಣೆದು ಪುರಿ ಒಗ್ಗರಣೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಕುಕ್ಕಿಂಗ್ ವ್ಲಾಗ್ಸ್, ವಿಸಿಟಿಂಗ್ ವ್ಲಾಗ್ಸ್ ಹಾಕ್ತಿರ್ತೀನಿ. ವೆರಿ ಟೇಸ್ಟಿ ಕೂಡ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.